ಮಾಲೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸವನ್ನ ಸಹಿಸಲು ಆಗದೆ ವಿರೋಧ ಪಕ್ಷದವರು ಪ್ರತಿಭಟನೆ ನಡೆಸುತ್ತಿರುವುದು ಸರಿಯಲ್ಲ ಎಂದು ಶಾಸಕ ಕೆವೈ ನಂಜೇಗೌಡರ ಮಗ ಸುನಿಲ್ ನಂಜೇಗೌಡರು ಕಿಡಿಕಾರಿದ್ದಾರೆ. ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಧ್ಯಮಗಳ ಮುಂದೆ ಮಾತನಾಡಿ ವಿರೋಧ ಪಕ್ಷದ ನಡವಳಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಭಿವೃದ್ಧಿ ನಡೆಯಲಿ ಎಂದು ಜನರು ಮತ್ತು ಸಂಘಟನೆಕಾರರು ಪ್ರತಿಭಟನೆ ನಡೆಸುತ್ತಾರೆ. ಆದರೆ ಇಲ್ಲಿ ಅಭಿವೃದ್ಧಿಯನ್ನ ನಿಲ್ಲಿಸಲು ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡುವುದು ಹಾಸ್ಯಾಸ್ಕರವಾಗಿದೆ ಎಂದು ಸುನಿಲ್ ನಂಜೇಗೌಡರು ತಿಳಿಸಿದ್ದಾರೆ. ಸುಮಾರು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ಕಾಮಗಾರಿಕೆ ಪ್ರಗತಿಯನ್ನ ಕಂಡು ವಿರೋಧ ಪಕ್ಷದವರಿಗೆ ನಿದ್ದೆ ಬರುತ್ತಿಲ್ಲ ಎಂದು ಸುನಿಲ್ ನಂಜೇಗೌಡರು ತಿಳಿಸಿದ್ದಾರೆ. ವರದಿ ಪುಷ್ಪ ಎಸ್ವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲ್ಲರಿಗೂ ಅಧಿಕಾರ ಸಿಗ್ತಾ ಇದೆ, ಆದ್ರೆ ಅದು ಕಾರಣ ಕೆವೈ ನಂಜೇಗೌಡರಿಗೆ ಸಲ್ಲಬೇಕು. ಆ ನಿಟ್ಟಿನಲ್ಲಿ ಈ ಫ್ಲೈಓವರ್ ಕಾರ್ಯ ಆಗಬೇಕು. ಇವತ್ತು ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇದೆ, ಟ್ರಾಫಿಕ್ ಸಮಸ್ಯೆ, ಎಕ್ಸಾಮ್ ಓದೋದಕ್ಕಾಗಲಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಇದೆ. ಆದ್ರಿಂದ ಈ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮೆಲ್ಲರ ಸಹಮತ ಇದೆ. ಈ ಹೋರಾಟಕ್ಕೆ ನಾವು ಏನೇ ಆಗಲಿ ನಾವು ಸ್ಪಂದಿಸ್ತೀವಿ. ಪ್ರತಿಯೊಂದು ಗ್ರಾಮದಿಂದ ನಾವು ವಾಲಂಟಿಯರ್ ಆಗಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೂ ನಾವು ಪ್ರತಿಭಟನೆಗೂ ಸಿದ್ಧರಿದ್ದೇವೆ. ನಾವು ಜನಪರ ಕಾಳಜಿಗೆ ಕೆವೈ ನಂಜೇಗೌಡರು ಸಾಹೇಬರ ಒಂದು ಪರವಾಗಿ ನಮ್ಮ ನಿಲುವು ಇದ್ದೇ ಇರ್ತದೆ. ನಾವು ಜಾತಿವಾದಿಗಳು ಅಭಿವೃದ್ಧಿ ಕುಂಠಿತ ಮಾಡುವವರ ಪರವಾಗಿ ಇರಲ್ಲ. ನಾವೇನಿದ್ರು ಕಾಂಗ್ರೆಸ್ ಪರವಾಗಿ ಕೆವೈ ನಂಜೇಗೌಡ ಸಾಹೇಬರ ಪರವಾಗಿ ನಿಂತಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ಬಂದವರಿಗೆ ಧನ್ಯವಾದಗಳು. ಈಗ ಕೆಲವರು ಕರ್ನಾಟಕ ಜನ ಅಂದರೆ ತಮ್ಮ ಆಸ್ತಿ ಪಾಸ್ತಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಾಲೂರು ತಾಲೂಕಿನಲ್ಲಿ ಏನು ನಮ್ಮ ಫ್ಲೈಓವರ್ ಆಗ್ತಾ ಇದೆ, ಆ ಫ್ಲೈಓವರ್ ಆಗಬಾರ್ದು ಅಂತ ಒಂದು ಹೋರಾಟ ಮಾಡಿದ್ದಾರೆ. ಆ ಹೋರಾಟದ ವಿರುದ್ಧವಾಗಿ ಮಾಲೂರು ತಾಲೂಕಿನ ಸಾಮಾನ್ಯ ಅಂದರೆ ಆ ಫ್ಲೈಓವರ್ನ ಅವಶ್ಯಕತೆ ನಮ್ಮ ಮಾಲೂರು ತಾಲೂಕಿಗೆ ಇದೆ ಅಂತಕ್ಕಂಥದ್ದು. ಮತ್ತು ಮಾಲೂರು ತಾಲೂಕಿನ ಅಭಿವೃದ್ಧಿಯನ್ನು ನೋಡಿ ಇವತ್ತು ನಮ್ಮ ಜೊತೆ ಬಂದಿರತಕ್ಕಂಥ ಸುಮಾರು ನಮ್ಮ ಮಾಲೂರು ತಾಲೂಕಿನ ಜನತೆ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಇದರ ಉದ್ದೇಶ ಇಷ್ಟೇ, ನಮ್ಮ ಮಾಲೂರು ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ಅದು ಒಂದು 3-4 ತಿಂಗಳಿಂದ ನಮ್ಮ ವಿರೋಧ ಪಕ್ಷದವರಿಗೆ ನಿದ್ದೆ ಕೆಡಿಸಿರೋದು ಸತ್ಯ. ಮುಂದಿನ ದಿನಗಳಲ್ಲಿ ಇವತ್ತು ನಿನ್ನೆ ಒಂದು ಪ್ರತಿಭಟನೆ ಮಾಡಿದ್ರಲ್ಲ JDS ಮತ್ತು BJP ಅವರು ಜಂಟಿಯಾಗಿ ಈಗಾಗಲೇ ನೀವು ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ನೀವು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಿ. ಅದ್ರ ಜೊತೆಗೆ ನಿನ್ನೆ ಒಂದು ನಿಮ್ಮ ಹೋರಾಟದಿಂದ ನೀವು ಈಗಾಗಲೇ ನಮ್ಮ ಮಾಲೂರು ತಾಲೂಕಿನ ಜನತೆ ದೃಷ್ಟಿಯಲ್ಲಿ ತಾವೆಲ್ಲ ಜೋಕರ್ಗಳಾಗ್ಬಿಟ್ಟಿದ್ದೀರಾ. ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮುಂದಿನ ಚುನಾವಣೆಗಳಾಗಿರ್ಬೋದು, ಅದರಲ್ಲೂ ಕೂಡ ಜನ ತಕ್ಕ ಪಾಠ ಕಲಿಸ್ತಾರೆ. ದಯವಿಟ್ಟು ನಾವು ಹೋರಾಟ ಮಾಡಿರಿ, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕೆ ಬರಬೇಡ್ರಿ. ಎಲ್ಲ ಕಡೆ ನಾನು ನೋಡ್ತಾ ಇರ್ತೀನಿ, ಏನೋ ಅಭಿವೃದ್ಧಿ ಆಗಲಿ ಅಂತ ಹೋರಾಟ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ವಿಪರ್ಯಾಸ. ಅಭಿವೃದ್ಧಿನ ನಿಲ್ಲಿಸಬೇಕು ಅಂತ ಹೋರಾಟ ಮಾಡಿರೋದು ಇಡೀ ನನ್ನ ಲೈಫ್ನಲ್ಲಿ ನೋಡ್ತಾ ಇರ್ತಕ್ಕಂಥ ಮೊದಲೇ ಹೋರಾಟ ಇದು. ಈ ಥರ ಆಗಬಾರ್ದು. ನನ್ನ ವಿರೋಧ ಪಕ್ಷದ ನಾಯಕರು ಮತ್ತೊಮ್ಮೆ ಮನವಿ ಮಾಡ್ತೀನಿ, ತಾವೆಲ್ಲ ಸೈಲೆಂಟಾಗಿ ಕುತ್ಕೊಂಡು ಇನ್ನೂ 2.5 ವರ್ಷ ಇದೆ, ತಾವೆಲ್ಲ ಕ್ಯಾಂಡಿಡೇಟ್ ಆಗಿ 2.5 ವರ್ಷ ನಡೀತಾರೆ. ಅದ್ರ ಜೊತೆಗೆ ND ಅಭ್ಯರ್ಥಿಯಾಗಿ ಮಾಲೂರು ತಾಲೂಕಿನಲ್ಲಿ ನಾವೆಲ್ಲ ಮನದಟ್ಟು ಮಾಡ್ಕೊಳ್ಬೇಕು. ಫಸ್ಟು JDS ಇಷ್ಟು ದಿನ ಒಂದು ಸ್ಟೇಟ್ ನಾವು BJP ಜೊತೆ ಹೋಗೋಣ ಅಂತ JDS ಅವರು BJP ಜೊತೆ ಹೋಗೋಣ ಅಂತ ಇವರು. ಆದರೆ ನಿನ್ನೆ ಜಂಟಿಯಾಗಿ ಒಂದು ಹೋರಾಟ ಮಾಡ್ತಾರೆ. ಇದರ ಅರ್ಥ ತಾವು ನಮ್ಮ ಮಾಲೂರು ತಾಲೂಕು ಎಲ್ಲರೂ ಮೂರ್ಖರಲ್ಲ, ಅರ್ಥ ಮಾಡ್ಕೊಳ್ತಾರೆ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ. ಮುಂದಿನ ದಿನದಂತ ಅವರೆಲ್ಲ ತಮಗೆ ತಕ್ಕ ಪಾಠ ಕಲಿಸ್ತಾರೆ. ಈಗ ಏನಾಗಿದೆ, ನಮ್ಮ ಮಾಲೂರು ತಾಲೂಕಿನಲ್ಲಿ ಸುಮಾರು 21 ಕೋಟಿ ಬಸ್ ಸ್ಟ್ಯಾಂಡ್ ಆಗಿದೆ. ಅದೇ ರೀತಿ ಮೊನ್ನೆ ನಮ್ಮ ಬಜೆಟ್ನಲ್ಲಿ ಏನೋ ಒಂದು ಅನೌನ್ಸ್ ಮಾಡಿದ್ರು, 41 ಕೋಟಿ ವೆಚ್ಚದಲ್ಲಿ ಇದು ನಮ್ಮ ಹಾಸ್ಪಿಟಲ್ ಈಗಾಗಲೇ ಅನುದಾನ ಕೊಟ್ಟು ಈಗ ಅದನ್ನು ಜಾಗೃತಿಸುವಂಥ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ 20 ಕೋಟಿ ವೆಚ್ಚದಲ್ಲಿ SFC ಅನುದಾನ ಕೊಟ್ಟು ಈಗಾಗಲೇ ಮಾಲೂರು ತಾಲೂಕಿನ ರಸ್ತೆಗಳ ಡೆವಲಪ್ಮೆಂಟ್ ಈಗಾಗಲೇ ಅನುದಾನ ಸಿಕ್ಕಿದೆ. ಅದ್ರ ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇನ್ನೂ 20 ಕೋಟಿ ಮಾಲೂರು ತಾಲೂಕಿನ ಡೌನ್ನ ರಸ್ತೆಗಳಲ್ಲಿ 20 ಕೋಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಈಗ ಈ ಫ್ಲೈಓವರ್ ಇದನ್ನ ನಮ್ಮ ವಿಜಯಪುರ ಶುರುವಾಗ್ತದೆ, ಅಲ್ಲಿಂದ ನಮ್ಮ ತಮಿಳುನಾಡು ಭಾಗಕ್ಕೆ ಹೋಗ್ತದೆ. ಇದನ್ನು ಸುಮಾರು 2,000 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ ಫ್ಲೈಓವರ್ ಅಂತ ಏನಕ್ಕೆ ತೊಂದರೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಏನು ಶಾಸಕರು ಶಾಶ್ವತವಾಗಿ ಫಲ ಹೋಗ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ವಿರೋಧ ಪಕ್ಷದ ವಿರೋಧ ಮಾಡಲೇಬೇಕಲ್ವ, ಆ ಉದ್ದೇಶದಲ್ಲಿ ಕೆಲಸ ಮಾಡ್ತಾರೆ.